ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈಗ ಅಂತರ್ಜಲ ಮಾಲಿನ್ಯ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಕರ್ನಾಟಕದಲ್ಲಿ 48% ನೀರಿನ ಮಾದರಿಗಳು ವಿಷಕಾರಿಯಾಗಿರೋದು ಎಷ್ಟು ಅಪಾಯಕಾರಿ. ಕರ್ನಾಟಕದ 19 ಜಿಲ್ಲೆಗಳಲ್ಲಿ ಅಂತರ್ಜಲದಲ್ಲಿ ನೈಟ್ರೇಟ್ ಪ್ರಮಾಣ ಮಿತಿ ಮೀರ್ತಾ ಇದೆ ಅನ್ನುವಂಥ ವರದಿ ಬಂದಿದೆ. ಒಂದು ಜಿಲ್ಲೆಯ ಅಂತರ್ಜಲದಲ್ಲಿ ಅತಿಯಾದಂಥ ಫ್ಲೋರೈಡ್ ಮತ್ತೆ ನೈಟ್ರೇಟ್ ಅಂಶ ಇದೆ ಅಂತ ಗೊತ್ತಾಗಿದೆ. ಇದರಿಂದ ಯಾವ ರೀತಿಯ ರೋಗಗಳು ಬರಬಹುದು, ಮುಂದಿನ ಪೀಳಿಗೆಗೆ ಇದು ಎಷ್ಟು ಅಪಾಯಕಾರಿ, ಮಕ್ಕಳ ಮೇಲೆ ಇದರ ಪರಿಣಾಮ ಎಂಥದ್ದು. ಒಂದು ಕಾಲದಲ್ಲಿ ನಮ್ಮ ಕೃಷಿ ಉತ್ಪನ್ನವನ್ನ ಸುಧಾರಿಸ್ತಾ ಇದ್ದಂತಹ ನೈಟ್ರೇಟ್ ನಂತಹ ರಾಸಾಯನಿಕಗಳು ಈಗ ಅವುಗಳನ್ನು ಕಲುಷಿತಗೊಳಿಸ್ತಾ ಇದೆಯಾ? ರಾಸಾಯನಿಕ ಗೊಬ್ಬರಗಳ ಸರಿಯಾದ ಬಳಕೆಯ ಬಗ್ಗೆ ನಮ್ಮ ರೈತರಿಗೆ ಶಿಕ್ಷಣ ನೀಡುವಲ್ಲಿ ನಾವು ವಿಫಲರಾಗಿದ್ದೇವ. ಸರ್ಕಾರಗಳು ಯಾವಾಗ ಎಚ್ಚರಗೊಂಡು ಈ ಮಾಲಿನ್ಯವನ್ನು ತಡೆಯೋದಿಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತವೆ? ಈ ಅಂತರ್ಜಲ ಮಾಲಿನ್ಯ ಕೃಷಿಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತವೆ? ಹೆಚ್ಚಿನ ಕೃಷಿ ಉತ್ಪನ್ನ ಮತ್ತು ಪರಿಸರ ಮಾಲಿನ್ಯದ ನಡುವೆ ಸಮತೋಲನ ಸಾಧಿಸೋದಿಕ್ಕೆ ನಮಗೆ ಸಾಧ್ಯವಾಗುತ್ತಾ? ಈ ಸಮತೋಲನವನ್ನ ಕಂಡುಕೊಳ್ಳದೆ ಬೇರೆ ದಾರಿನೇ ಯಾಕಿಲ್ಲ. ನಾವು ಕುಡಿಯೋ ನೀರು, ನಮ್ಮ ಕೃಷಿಗೆ ಬಳಸುವಂತ ನೀರು ವಿಷಕಾರಿ ಆಗ್ತಾ ಇದೆ ಅನ್ನುವಂಥ ವರದಿಗಳು ಬಂದಿವೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಅದು ಎಷ್ಟು ಗಂಭೀರ ವಿಷಯ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಿಮ್ಮ ಊರಿನಲ್ಲಿ ಇಂತಹ ಸಮಸ್ಯೆಯನ್ನ ನೀವು ಎದುರಿಸಿದ್ದೀರಾ? ಹೇಗಿದೆ ಅಲ್ಲಿನ ಅಂತರ್ಜಲದ ಗುಣಮಟ್ಟ? ಈ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಕರ್ನಾಟಕದಲ್ಲಿ ಇತ್ತೀಚೆಗೆ ಕಲುಷಿತ ನೀರಿನ ಕಾರಣದಿಂದಾಗಿ ಉಂಟಾಗುವಂತಹ ಸಾವು, ತೀವ್ರ ಅನಾರೋಗ್ಯದ ಸುದ್ದಿ ವರದಿಯಾಗ್ತಾನೆ ಇದೆ. ಇದರಲ್ಲಿ ಕೆಲವು ಕೊಳಚೆ ನೀರು ಸೇರ್ಕೊಳ್ಳೋದ್ರಿಂದ ಉಂಟಾಗುವಂತಹ ಮಾಲಿನ್ಯ ಆದ್ರೆ, ಇನ್ನು ಕೆಲವು ಅಂತರ್ಜಲ ಮಾಲಿನ್ಯ. ನಾವು ಶುದ್ಧ ನೀರನ್ನ ಕುಡಿತಾ ಇದ್ದೀವಿ ಅಂತ ಅಂದ್ಕೊಂಡು ನೀರು ಕುಡಿಯುವಂತ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಫಾಸ್ಟ್ ಫುಡ್, ಎಣ್ಣೆ ತಿಂಡಿ ಇದನ್ನೆಲ್ಲ ತಿನ್ನದಂತೆ ನಾವು ಜಾಗೃತೆಯನ್ನು ಮಾಡ್ಕೊಳ್ಬಹುದು. ಆದರೆ ಕುಡಿಯುವ ನೀರೇ ಕಲುಷಿತಗೊಂಡ್ರೆ ಏನ್ ಮಾಡೋದು? ಶುದ್ಧ ಅನ್ನುವಂತೆ ಕಾಣುವಂಥ ನೀರು ವಿಷದ ಹಾಗೆ ಕೆಲಸ ಮಾಡ್ತಾ ಇದೆ ಅಂತ ವರದಿಗಳು ತಿಳಿಸ್ತಾ ಇವೆ. ಜನಸಂಖ್ಯೆ ಹೆಚ್ಚಳವಾಗ್ತಾ ಇದ್ದ ಹಾಗೇನೆ ಅಗತ್ಯ ಆಹಾರ ಧಾನ್ಯಗಳ ಹೆಚ್ಚು ಪ್ರಮಾಣದಲ್ಲಿ ಬೇಕಾದವು. ರಾಸಾಯನಿಕ ಗೊಬ್ಬರ ಬಳಕೆ ಹೆಚ್ಚಾಯಿತು. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮೊದಲಾದವುಗಳನ್ನ ರಾಸಾಯನಿಕ ಗೊಬ್ಬರವಾಗಿ ಬಳಸಿ ಆಹಾರ ಧಾನ್ಯಗಳ ಫಸಲು ಹೆಚ್ಚಿಸೋದಿಕ್ಕೆ ಸಾಧ್ಯ ಆಯಿತು. ಮೊದಲು ನೈಟ್ರೋಜನ್ ಅನ್ನ ರಾಸಾಯನಿಕ ಗೊಬ್ಬರವಾಗಿ ಬಳಸಬಹುದು ಅಂತ ಗೊತ್ತಿರಲಿಲ್ಲ. ವಿಶ್ವ ಯುದ್ಧದ ಸಂದರ್ಭದಲ್ಲಿ ನೈಟ್ರೋಜನ್ ಅನ್ನ ಅಮೋನಿಯಾಗಿ ಪರಿವರ್ತಿಸಿ ಅದನ್ನ ಬಾಂಬ್ ತಯಾರಿಕೆಯಲ್ಲಿ ಬಳಸಲಾಗ್ತಾ ಇತ್ತು. ಎರಡನೇ ವಿಶ್ವ ಯುದ್ಧ ಕೊನೆಗೊಂಡ ಬಳಿಕ ಅಮೋನಿಯಾದಿಂದ ಬಾಂಬ್ ತಯಾರಿಸ್ತಾ ಇದ್ದಂತಹ ಕಾರ್ಖಾನೆಗಳು ಹಾಗೇನೆ ಉಳಿದ್ವು. ಅದೇ ಕಾರ್ಖಾನೆಗಳಲ್ಲಿ ನೈಟ್ರೋಜನ್ ಅನ್ನ ಬಳಸಿ ಯೂರಿಯಾ ತಯಾರಿಕೆ ಆರಂಭ ಆಯಿತು. ಅದನ್ನ ಗೊಬ್ಬರವಾಗಿ ಬಳಸೋದು ಕೂಡ ಶುರುವಾಯಿತು. ಅದರಿಂದ ಫಸಲನ್ನು ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಬೆಳೆಯೋದು ಸಾಧ್ಯ ಆಯಿತು. 1980ರ ದಶಕದಲ್ಲಿ ಯೂರಿಯಾ ಬಳಕೆಯಿಂದ ಫಸಲು ಹಿಂದೆಂದೂ ಇರದಷ್ಟು ಹೆಚ್ಚು ಪ್ರಮಾಣದಲ್ಲಿ ಕೈಗೆ ಬರೋ ಹಾಗಾಯಿತು. ಯೂರಿಯಾ ಬಳಕೆಯಿಂದಾಗಿ ಭಾರತದಂತಹ ದೇಶಗಳು ಕೂಡ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಭಾರಿ ಹೆಚ್ಚಳ ಕಾಣೋದು ಸಾಧ್ಯ ಆಯಿತು. ಆದರೆ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣು, ನೀರು ಮತ್ತೆ ಗಾಳಿ ಈ ಮೂರು ತೀವ್ರವಾಗಿ ಕಲುಷಿತಗೊಳ್ಳತೊಡಗಿದ್ವು. ರಾಸಾಯನಿಕ ಗೊಬ್ಬರವನ್ನು ಬಳಸಿ ಬೆಳೆದಂಥ ಆಹಾರ ಧಾನ್ಯಗಳ ಸೇವನೆ ಮನುಷ್ಯರ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮವನ್ನು ಬೀರತೊಡಗಿತು. ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗ್ತಾ ಹೋಯಿತು. ಅದರಿಂದ ಯೂರಿಯಾದ ಬಳಕೆಯನ್ನು ಇನ್ನೂ ಹೆಚ್ಚಿಸುವಂತಹ ಸ್ಥಿತಿ ಬಂತು. ಮತ್ತಷ್ಟು ಮಾಲಿನ್ಯ ಉಂಟಾಗ್ತೊಡಗಿತು. ಫಾಸ್ಫರಸ್, ಪೊಟ್ಯಾಷಿಯಂ ಭಾರತದಲ್ಲಿ ಸಿಗೋದಿಲ್ಲ. ಅವನ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳಲಾಗುತ್ತೆ. ಆದರೆ ಯೂರಿಯಾ ಉತ್ಪಾದನೆ ಭಾರತದಲ್ಲಿನೇ ಸಾಕಷ್ಟಿದೆ. ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಭಾರತದ ಹಲವಾರು ಜಿಲ್ಲೆಗಳ ಅಂತರ್ಜಲ ವಿಷಕಾರಿಯಾಗ್ಬಿಟ್ಟಿದೆ. ಕೇಂದ್ರೀಯ ಅಂತರ್ಜಲ ಮಂಡಳಿ ಅಂದ್ರೆ CGWB ಬಿಡುಗಡೆ ಮಾಡಿರುವಂತಹ ವರದಿಯ ಪ್ರಕಾರ ದೇಶದ 440 ಜಿಲ್ಲೆಗಳ ಅಂತರ್ಜಲದಲ್ಲಿ ನೈಟ್ರೇಟ್ ಅಂಶ ನಿಗದಿತ ಮಿತಿ ಮೀರಿದೆ. ಅಂತರ್ಜಲವನ್ನ ಕುಡಿಯೋದಕ್ಕೆ ಬಳಸಲಾಗುತ್ತೆ, ಹಾಗೇನೆ ಕೃಷಿ ನೀರಾವರಿಗೂ ಕೂಡ ಬಳಸಲಾಗುತ್ತೆ. ಆದ್ರೆ ಅಂತರ್ಜಲದಲ್ಲಿ ನೈಟ್ರೇಟ್ ಅಂಶ ನಿಗದಿತ ಮಿತಿಗಿಂತ ಹೆಚ್ಚಿದ್ರೆ ಕುಡಿಯುವ ನೀರು ವಿಷಕಾರಿ ಆಗತ್ತೆ ಅಂತ ಅರ್ಥ. ಮಕ್ಕಳು ಮತ್ತೆ ಯುವಕರ ಆರೋಗ್ಯದ ಮೇಲೆ ಇಂಥ ನೀರಿನ ಸೇವನೆ ತೀವ್ರ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಯಾವ ಜಿಲ್ಲೆಗಳಲ್ಲಿ ನೈಟ್ರೇಟ್ ಹೆಚ್ಚಿದೆಯೋ ಅಲ್ಲಿನ ಮಣ್ಣು ಮತ್ತೆ ಹವೆ ಕೂಡ ಅಷ್ಟೇ ಮಟ್ಟದಲ್ಲಿ ಕಲುಷಿತಗೊಂಡಿರುತ್ತೆ. 1 ಲೀಟರ್ ನೀರಿನಲ್ಲಿ 45 ಮಿಲಿಗ್ರಾಮ್ಗಿಂತ ಹೆಚ್ಚು ನೈಟ್ರೇಟ್ ಇದ್ರೆ ನೈಟ್ರೇಟ್ ಮಿತಿ ಮೀರಿದೆ ಅಂತಾನೆ ಅರ್ಥ. ಅಂಥ ನೀರು ವಿಷಕಾರಿಯಾಗುತ್ತೆ. 2017ರಲ್ಲಿ ಕೇಂದ್ರೀಯ ಅಂತರ್ಜಲ ಮಂಡಳಿ ಬಿಡುಗಡೆ ಮಾಡಿದಂಥ ವರದಿ ಭಾರತದ 359 ಜಿಲ್ಲೆಗಳ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಮಿತಿ ಮೀರಿದೆ ಅಂತ ಹೇಳಿತ್ತು. ಈಗ ಅದು 440 ಜಿಲ್ಲೆಗಳನ್ನು ವ್ಯಾಪಿಸಿದೆ. ಅಂದ್ರೆ ದೇಶದ 56% ಜಿಲ್ಲೆಗಳಲ್ಲಿ ಅಂತರ್ಜಲದಲ್ಲಿ ನೈಟ್ರೇಟ್ ಪ್ರಮಾಣ ಮಿತಿ ಮೀರಿದೆ. ಅಂತರ್ಜಲದಲ್ಲಿ ನೈಟ್ರೇಟ್ ಅಧಿಕವಾಗಿರೋದಕ್ಕೆ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಮಾಡುವಂತಹ ಕೃಷಿನೇ ಕಾರಣ. ಅಂತರ್ಜಲದಲ್ಲಿ ಅತಿ ಹೆಚ್ಚು ನೈಟ್ರೇಟ್ ಕಂಡು ಬಂದಿರುವಂತಹ ಜಿಲ್ಲೆಗಳಲ್ಲಿ ಕರ್ನಾಟಕ, ರಾಜಸ್ಥಾನ, ತಮಿಳುನಾಡು ಪ್ರಮುಖವಾಗಿವೆ. ರಾಜಸ್ಥಾನ, ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ 40%ಕ್ಕಿಂತ ಹೆಚ್ಚು ಮಾದರಿಗಳು ಮಿತಿಗಿಂತ ಹೆಚ್ಚಿನ ನೈಟ್ರೇಟ್ ಅನ್ನು ಹೊಂದಿವೆ. ಮಹಾರಾಷ್ಟ್ರದಲ್ಲಿ 35.74%, ಹಾಗೆ ತೆಲಂಗಾಣ 27.48%,
ಆಂಧ್ರ ಪ್ರದೇಶ ಶೇಕಡ 23.5 ಮತ್ತೆ ಮಧ್ಯಪ್ರದೇಶದಲ್ಲಿ ಶೇಕಡ 22.58 ಮಾದರಿಗಳು ಕಲುಷಿತವಾಗಿವೆ. ಉತ್ತರ ಪ್ರದೇಶ, ಕೇರಳ, ಜಾರ್ಖಂಡ್ ಮತ್ತೆ ಬಿಹಾರದಲ್ಲಿ ಕಡಿಮೆ ಶೇಕಡಾವಾರು ಮಾಲಿನ್ಯ ಇದೆ. ಅರುಣಾಚಲ ಪ್ರದೇಶ, ಅಸ್ಸಾಂ, ಗೋವಾ, ಮೇಘಾಲಯ, ಮಿಜೋರಾಂ ಮತ್ತೆ ನಾಗಾಲ್ಯಾಂಡ್ನ ಎಲ್ಲಾ ಮಾದರಿಗಳು ಸುರಕ್ಷಿತ ಮಿತಿಯಲ್ಲಿವೆ. ರಾಜಸ್ಥಾನ, ಮಧ್ಯಪ್ರದೇಶ ಮತ್ತೆ ಗುಜರಾತ್ನಂತಹ ರಾಜ್ಯಗಳಲ್ಲಿ 2015ರಿಂದ ನೈಟ್ರೇಟ್ ಮಟ್ಟ ಸ್ಥಿರವಾಗಿದೆ ಅಂತ CGWB ಹೇಳಿದೆ. ಆದರೆ ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಹರಿಯಾಣದಲ್ಲಿ 2017ರಿಂದ 2023ರವರೆಗೆ ಮಾಲಿನ್ಯದ ಹೆಚ್ಚಳ ಕಂಡುಬಂದಿದೆ. ಅಂತರ್ಜಲದಲ್ಲಿ ಹೆಚ್ಚಿನ ಮಟ್ಟದ ನೈಟ್ರೇಟ್ ಕಂಡುಬಂದಿರುವಂತಹ ಭಾರತದ 15 ಜಿಲ್ಲೆಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ರಾಜಸ್ಥಾನದ ಬಾರ್ಮಾರ್, ಜೋಧ್ಪುರ, ವಾರ್ಧಾ, ಬುಲ್ದಾನ್, ಅಮರಾವತಿ, ಹಾಗೆ ಮಹಾರಾಷ್ಟ್ರದ ನಾಂದೇಡ್, ಬೀಡ್, ಜಲಗಾಂವ್ ಮತ್ತೆ ಯವತ್ನಾಲ್, ರಂಗಾರೆಡ್ಡಿ, ಆದಿಲಾಬಾದ್ ಮತ್ತೆ ತೆಲಂಗಾಣದ ಸಿದ್ದಿಪೇಟ್, ತಮಿಳುನಾಡಿನ ವಿಲ್ಲುಪುರಂ, ಆಂಧ್ರ ಪ್ರದೇಶದ ಪಲ್ನಾಡು ಮತ್ತೆ ಪಂಜಾಬ್ನ ಬಟಿಂಡಾ ಸೇರಿವೆ. ಅಂತರ್ಜಲದಲ್ಲಿ ಹೆಚ್ಚುತ್ತಾ ಇರುವಂತಹ ನೈಟ್ರೇಟ್ ಮಟ್ಟಗಳು ಅತಿಯಾದ ನೀರಾವರಿಯ ಪರಿಣಾಮ ಆಗಿರಬಹುದು. ಇದು ಮಣ್ಣಿನಲ್ಲಿ ಆಳವಾಗಿ ತಲುಪುವಂತಹ ರಸಗೊಬ್ಬರಗಳಲ್ಲಿರುವಂತಹ ನೈಟ್ರೇಟ್ ಕೂಡ ಆಗಿರಬಹುದು ಅಂತ ವರದಿ ಹೇಳಿದೆ. ರಾಜಸ್ಥಾನ, ಹರಿಯಾಣ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಫ್ಲೋರೈಡ್ ಹೆಚ್ಚಿನ ಸಾಂದ್ರತೆ ಕಳವಳಕಾರಿ ವಿಷಯ ಆಗಿದೆ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಬಯಲು ಪ್ರದೇಶದಲ್ಲಿ ಆರ್ಸೆನಿಕ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದೆ ಅಂತ ಅದು ಹೇಳಿದೆ. ಈ ರಾಜ್ಯಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಬಿಹಾರ, ಉತ್ತರ ಪ್ರದೇಶ, ಅಸ್ಸಾಂ ಮತ್ತೆ ಮಣಿಪುರ. ಪಂಜಾಬ್ನ ಕೆಲವು ಭಾಗಗಳು ಮತ್ತು ಛತ್ತೀಸ್ಗಢದ ರಾಜನಂದಗಾಂವ್ ಜಿಲ್ಲೆಯ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಆರ್ಸೆನಿಕ್ ಕಂಡು ಬಂದಿದೆ. ಹಲವು ಪ್ರದೇಶಗಳಲ್ಲಿ ಹೆಚ್ಚಿನ ಮಟ್ಟದ ಯುರೇನಿಯಂ ಕಂಡುಬಂದಿದೆ. ರಾಜಸ್ಥಾನದ ಶೇಕಡ 42 ಮತ್ತು ಪಂಜಾಬ್ನ ಶೇಕಡ 30 ಮಾದರಿಗಳಲ್ಲಿ ಯುರೇನಿಯಂ ಮಾಲಿನ್ಯ ಕಂಡುಬಂದಿದೆ ಅಂತ ವರದಿ ಹೇಳುತ್ತೆ. ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದ ಜಿಲ್ಲೆಗಳಲ್ಲಿನ ಅಂತರ್ಜಲದಲ್ಲಿ ನೈಟ್ರೇಟ್ ಪ್ರಮಾಣ ಮಿತಿ ಮೀರ್ತಾ ಇದೆ. ಈ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಕರ್ನಾಟಕದ 19 ಜಿಲ್ಲೆಗಳು ಅಂತ ಅಂದ್ರೆ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ವಿಜಯಪುರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಗುಲ್ಬರ್ಗ, ಹಾವೇರಿ, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ತುಮಕೂರು, ವಿಜಯನಗರ, ಯಾದಗಿರಿ. ಈ ಕಲುಷಿತ ನೀರು ಸೇವನೆಯಿಂದಾಗಿ ದೀರ್ಘಾವಧಿಯ ಆರೋಗ್ಯ ಪರಿಣಾಮಗಳು ಉಂಟಾಗುತ್ತವೆ. ನೈಟ್ರೇಟ್ ಹೆಚ್ಚಳದ ಕಾರಣದಿಂದ ಮಕ್ಕಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಅಂತಹ ಆರೋಗ್ಯ ಸಮಸ್ಯೆ ತಲೆದೂರುತ್ತೆ ಅಂತ ಡೌನ್ ಟು ಅರ್ತ್ ವರದಿಯೊಂದು ಹೇಳುತ್ತೆ. ಬ್ಲೂ ಬೇಬಿ ಸಿಂಡ್ರೋಮ್ ತೊಂದರೆ ಇರುವಂತಹ ಮಕ್ಕಳ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚುತ್ತೆ, ದೇಹ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಫ್ಲೋರೈಡ್ ಮತ್ತೆ ಆರ್ಸೆನಿಕ್ ಮಾಲಿನ್ಯಕಾರಕಗಳಿಗೆ ದೀರ್ಘಾವಧಿಯ ಆರೋಗ್ಯ ಪರಿಣಾಮಗಳನ್ನು ಉಂಟು ಮಾಡಬಹುದು. ಫ್ಲೋರೈಡ್ ಮಾಲಿನ್ಯ ಫ್ಲೋರೋಸಿಸ್ಗೆ ಕಾರಣ ಆಗಬಹುದು ಮತ್ತೆ ಆರ್ಸೆನಿಕ್ ಮಾಲಿನ್ಯ ಕ್ಯಾನ್ಸರ್ ಅಥವಾ ಚರ್ಮದ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಯುರೇನಿಯಂ ಮಿಶ್ರಿತ ನೀರನ್ನು ಕುಡಿಯೋದ್ರಿಂದ ಮೂತ್ರಪಿಂಡಗಳ ಹಾನಿಗೊಳಗಾಗಬಹುದು. ರಾಜಸ್ಥಾನ, ಗುಜರಾತ್, ಹರಿಯಾಣ, ಪಂಜಾಬ್, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕದ ಭಾಗಗಳಲ್ಲಿ ಅಂತರ್ಜಲದಲ್ಲಿ ಯುರೇನಿಯಂನ ಹೆಚ್ಚಿನ ಸಾಂದ್ರತೆ ಕಂಡುಬಂದಿದೆ. ಕೇರಳ ಯೂನಿವರ್ಸಿಟಿಯ ಸಂಶೋಧನೆಯ ಪ್ರಕಾರ ಕುಡಿಯುವ ನೀರಿನಲ್ಲಿ ಅಧಿಕ ನೈಟ್ರೇಟ್ ಇರೋದು ಹೈಪರ್ ಟೆನ್ಷನ್, ಹೊಟ್ಟೆಯ ಕ್ಯಾನ್ಸರ್, ಥೈರಾಯ್ಡ್ ಅಂತ ಹಲವು ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಕರ್ನಾಟಕದ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅಂತರ್ಜಲ ಮಾಲಿನ್ಯದ ವಿಚಾರವಾಗಿ ಮತ್ತೊಂದು ಆತಂಕಕಾರಿ ಅಂಶ ಬಯಲಾಗಿದೆ. ಇಲ್ಲಿನ ಮಾದರಿಗಳಲ್ಲಿ ಅತಿಯಾದ ಫ್ಲೋರೈಡ್ ಮತ್ತೆ ನೈಟ್ರೇಟ್ ಅಂಶ ಇದೆ ಅನ್ನೋದನ್ನ ಹೊಸ ಅಧ್ಯಯನ ಹೇಳಿದೆ. ಈ ನೀರನ್ನು ಸೇವಿಸುವಂತಹ ಮಕ್ಕಳ ಆರೋಗ್ಯ ತೀವ್ರ ಅಪಾಯದಲ್ಲಿದೆ ಅನ್ನೋದನ್ನ ಒಂದು ವರದಿ ಗುರುತಿಸಿದೆ. ಭಾರತೀಯ ಮಾನದಂಡಗಳ ಬ್ಯೂರೋ ಅಂದ್ರೆ BIS ಕುಡಿಯುವ ನೀರಿನಲ್ಲಿ ನೈಟ್ರೇಟ್ ಮತ್ತೆ ಫ್ಲೋರೈಡ್ ಸಾಂದ್ರತೆಯ ಮಿತಿಗಳನ್ನು ಕ್ರಮವಾಗಿ ಪ್ರತಿ ಲೀಟರ್ಗೆ 45 ಮಿಲಿಗ್ರಾಂ ಮತ್ತೆ 1.5 ಮಿಲಿಗ್ರಾಂ ಅಂತ ನಿಗದಿಪಡಿಸಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಶೇಕಡ 2.43 ನೀರಿನ ಮಾದರಿಗಳಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಫ್ಲೋರೈಡ್ ಸಾಂದ್ರತೆ ಕಂಡುಬಂದಿದೆ. ಚಿಕ್ಕಬಳ್ಳಾಪುರ ಗ್ರಾಮೀಣ ಪ್ರದೇಶದಲ್ಲಿ ಇದರ ಪರಿಣಾಮ ಗಮನಾರ್ಹವಾಗಿ ಹೆಚ್ಚಿದೆ. ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರನ್ನು ಪಡೆಯೋದು ಅಂತರ್ಜಲದಿಂದಲೇ. ಒಮ್ಮೆ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾಯಿತು ಅಂತ ಅಂದ್ರೆ ಅದನ್ನ ಕಡಿಮೆ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಣಿತರು ಹೇಳ್ತಾರೆ. ಹಾಗಾಗಿನೇ ಇದು ಅತ್ಯಂತ ಅಪಾಯಕಾರಿ ಸ್ಥಿತಿಯಾಗಿದೆ. ಒಂದು ಕಡೆ ಆಹಾರ ಸುರಕ್ಷತೆ, ಎಲ್ರಿಗೂ ಹೊಟ್ಟೆ ತುಂಬ ಆಹಾರ ಸಿಗುವಂಥ ಅಗತ್ಯ ಇದೆ. ಇನ್ನೊಂದು ಕಡೆಗೆ ಮಣ್ಣು, ನೀರು ಮತ್ತು ಗಾಳಿಯನ್ನು ಶುದ್ಧವಾಗಿಡುವಂಥ ಅಗತ್ಯತೆ ಇದೆ. ಬಹಳ ಗಂಭೀರ ಚಿಂತನೆ ಮತ್ತು ಕ್ರಮದ ಸವಾಲು ಸರ್ಕಾರದ ಮುಂದಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.